ಇನ್ನೊಂದೆರಡು ಪ್ರಶ್ನೆಗಳನ್ನು ತಗೊಳ್ಳೋಣ. ಸರ್ ನಮಸ್ಕಾರ, ನಾನು ಸುನಿಲ್ ನಾಯ್ಡು ಅಂತ. ಈಗ ನೀವು ಕಾಂಗ್ರೆಸ್ ಪಾರ್ಟಿ ಬಂದು ಸೆಕ್ಯುಲರ್ ಪಾರ್ಟಿ ಅಂತ ಹೇಳ್ತೀರಾ, ಮತ್ತು ಅಲ್ಲಿ ಮುನಿಸ್ಕೊಂಡಿರೋ ಮುಸಲ್ಮಾನ್ ಲೀಡರ್ಸ್ನ ಸಮಾಧಾನ ಮಾಡೋದಕ್ಕೆ ಬೇರೆ ಮುಸಲ್ಮಾನ್ ಲೀಡರ್ಗೆ ಹೋಗಿ ಮಾತಾಡಬೇಕು, ಇಲ್ಲ ಯಾರಾದರೂ ಮೌಲ್ವಿಗಳೇ ಅವ್ರಿಗೆ ಹೇಳ್ತಾ ಕೇಳ್ತಾರೆ, ಯಾಕೆ ಬೇರೆ ಬೇರೆ ಕಮ್ಯುನಿಟಿಯವ್ರು ಹೋಗಿ ಹೇಳಿದ್ರೆ ಕೇಳೋದಿಲ್ವಾ? ಹೇಗೆ ಇದು ಸೆಕ್ಯುಲರಿಸಮ್ ಆಗುತ್ತೆ ಸರ್ ಇದು? ಈಗ ಹೌದು, ಅಲ್ಲಿ ಯಾರೋ ಮುನ್ಸ್ಕೊಂಡಿದ್ರು, ಫಾರ್ ಎಕ್ಸಾಂಪಲ್ ನನಗೆ ಕಳಿಸಿದ್ರು ಅಂತ ತಿಳ್ಕೊಳ್ಳಿ. ನಾನು ಅವ್ರಿಗೆ ಯಾರಿಂದ ಮಾತಾಡಿಸ್ದೆ? ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಮಾತಾಡಿಸಿದ್ದೀವಿ. ನಾನಾಗಲಿ ಸಲೀಂ ಅಹಮದ್ ಅವರು ಇಬ್ಬರು ಮುಸ್ಲಿಮರಲ್ಲ ಅಂತ. ಆವಾಗ ಅವ್ರು ಯಾರು? ಸಿದ್ದರಾಮಯ್ಯನವರು ಹಿಂದೂ ಸಮುದಾಯದವರು, ಡಿ ಕೆ ಶಿವಕುಮಾರ್ ಅವರು ಹಿಂದೂ ಸಮುದಾಯದವರು. ಅವ್ರು ಮಾತಾಡಿದ್ದಕ್ಕೆ ತಾನೆ ಅವರು ಒಪ್ಕೊಂಡು ಭಾಳಷ್ಟು ಜನ ಬಂದು ಕೆಲಸ ಮಾಡಿರೋದು. ನಿಮಗೆ ಇಷ್ಟ ಇದೆಯೋ ಇಲ್ಲವೋ, ಕಾಂಗ್ರೆಸ್ನಲ್ಲಿ 3 ಬಣಗಳಾಗಿದ್ದಾವೆ. ಒಂದು ಸಿದ್ದರಾಮಯ್ಯನವರ ಬಣ, ಇನ್ನೊಂದು ಡಿ ಕೆ ಶಿವಕುಮಾರರ ಬಣ, ಇನ್ನೊಂದು ಹೈಕಮಾಂಡ್ಗೆ ನಿಷ್ಠರಾಗಿರುವಂಥ ಬಣ. ಇಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಬಣನೂ ಇಲ್ಲ. ಈಗ ನನಗೆ ದಾವಣಗೆರೆ ಹೋಗ್ಬೇಕಂತ ನೀವು ಇದೆ ಅಂತ ಹೇಳಕ್ಕೆ ಹೇಳಿದ್ದು ಸಿ ಎಂ ಅವರು ಡಿ ಸಿ ಎಂ ಅವರು ಸೇರಿ ಓಕೆ ಹೋಗಪ್ಪ ಮಾಡ್ಬೇಕು, ನೀವೆಲ್ಲ ಗೆಲ್ಬೇಕು ನಾವು ಅಂತ ಹೇಳಿದ್ರು. ಸೊ ಇರ್ತದೆ ರಾಜಕಾರಣದಲ್ಲಿ. ಈಗ ಬಿ ಜೆ ಪಿಯಲ್ಲಿ 10 ಬಣ ಇದೆ, ಏನು ಮಾಡೋಕ್ಕಾಗುತ್ತೆ? ನೋ ಡೌಟ್. ಪ್ರಜಾಪ್ರಭುತ್ವದಲ್ಲಿ ಕಾಂಪಿಟೇಟಿವ್ ಪಾಲಿಟಿಕ್ಸ್ ಇರಬೇಕಾಗುತ್ತೆ. ಓಕೆ, ಪಾರ್ಟಿ ಒಳಗಡೆನೂ ಇರಬೇಕು, ಸಮುದಾಯದ ಒಳಗಡೆನೂ ಇರಬೇಕು. ಆಯಿತು, ನಮ್ಮ ಸಮುದಾಯದಲ್ಲಿ 3-4 ಜನ ಕಾಂಪಿಟೇಟಿವ್ ಪಾಲಿಟಿಕ್ಸ್ ಇರಲಿ. ಓಕೆ, ದೇರ್ ಇಸ್ ನಥಿಂಗ್ ರಾಂಗ್ ಕಾಂಪಿಟೇಟಿವ್. ಬಟ್ ಆ ಕಾಂಪಿಟೇಷನಿಂದ ಸಮುದಾಯಕ್ಕಾಗಲಿ, ನಮ್ಮ ರಾಜ್ಯಕ್ಕಾಗಲಿ ಅಥವಾ ದೇಶಕ್ಕಾಗಲಿ ಲಾಸ್ ಆಗಬಾರ್ದು ಅಷ್ಟೇ. ಸರ್, 1 ವರ್ಷದಿಂದ ನಾಯಕತ್ವ ಬದಲಾವಣೆ ಚರ್ಚೆ ನಡೀತಾ ಇದೆ ಕರ್ನಾಟಕದಲ್ಲಿ. ಸರ್ಕಾರದ ವರ್ಚಸ್ಸಿಗೆ ಒಳ್ಳೆಯದಾ ಕೆಟ್ಟದ್ದಾ? ಸರ್ಕಾರದ ಫಂಕ್ಷನಿಂಗ್ಗೆ ಯಾವುದೂ ಎಫೆಕ್ಟ್ ಇಲ್ಲ. ಪಾರ್ಟಿ ಒಳಗಡೆ ಕೆಲವ್ರ ಕಡೆ ಚರ್ಚೆ ಮಾಡಿದ್ದಾರೆ. ಇದರಲ್ಲಿ ಇಬ್ಬರು ಕೂಡ ನಾಯಕರು, ಸಿದ್ದರಾಮಯ್ಯನವರಾಗಲಿ ಡಿ ಕೆ ಶಿವಕುಮಾರ್ ಅವರಾಗಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಲೀಡರ್ಶಿಪ್ ಏನು ಹೇಳ್ತಾರೆ ಡೆಲ್ಲಿಯಿಂದ ನಾವೆಲ್ಲರೂ ಒಪ್ಕೋತೀವಿ ಅಂತ ಹೇಳಿದ್ದಾರೆ. ಅದರಲ್ಲಿ ಅವ್ರದ್ದು ಇವ್ರದ್ದು ವ್ಯತ್ಯಾಸ ಏನಿಲ್ಲ, ಸ್ಟೇಟ್ಮೆಂಟ್ ಒಂದೇ ಇದೆ. ಇವತ್ತು ಕೂಡ, ಈಗ ನೆನ್ನೆನೂ ಕೂಡ ಒಂದು ಕಾರ್ಯಕ್ರಮದಲ್ಲಿ ನನ್ನ ಅಧ್ಯಕ್ಷತೆಯಲ್ಲಿ ಸಿದ್ದರಾಮಯ್ಯನವರು ಇದ್ದರು, ಡಿ ಕೆ ಶಿವಕುಮಾರ್ ಅವರು ಇದ್ದರು. ಯಾವುದು ಸರ್ಕಾರದ ಫಂಕ್ಷನಿಂಗ್ ಎಫೆಕ್ಟ್ ಆಗಬೇಕು ಅಂದರೆ ಅವ್ರಿಗೆ ಒಂದಕ್ಕೊಂದು ಮಾತಾಡ್ತಾ ಇಲ್ಲಪ್ಪ, ಸೇರ್ತಾ ಇಲ್ಲ, ಓಕೆ, ಡಿಸ್ಕಸ್ ಮಾಡ್ತಾ ಇಲ್ಲ, ಎಲ್ಲ ನಿಂತೋಗಿದೆ, ಆ ಥರ ಇಲ್ವಲ್ಲ. ಭಾಳ ಅಷ್ಟೇ ಗೌರವದಿಂದ, ಪರಸ್ಪರ ಗೌರವದಿಂದ ಒಂದಕ್ಕೊಂದು ಭೇಟಿ ಮಾಡ್ತಾರೆ, ಮಾತಾಡ್ತಾರೆ, ತಮ್ಮ ಫಂಕ್ಷನಿಂಗ್ ಮಾಡ್ತಾ ಇದ್ದಾರೆ. ಹೌದು, ಅವ್ರವ್ರ ರಾಜಕಾರಣದಲ್ಲಿ ಅವ್ರವ್ರದ್ದು ಏನು ಸ್ಟ್ಯಾಂಡ್ ಇದೆ ಅವರು ತಗೋತಾರೆ. ಓಕೆ, ಬಟ್ ಅದಕ್ಕೆ ಗೌರ್ಮೆಂಟ್ ಫಂಕ್ಷನಿಂಗ್ ಯಾವುದು ಎಫೆಕ್ಟ್ ಆಗ್ತಾ ಇಲ್ಲ. ಅಲ್ಲ, ಒಬ್ಬ ಮುಖ್ಯಮಂತ್ರಿ 5 ವರ್ಷ ಪೂರ್ತಿಯಾಗಿ ಇರ್ತಾರೋ ಇರೋದಿಲ್ವೋ ಅನ್ನುವ ಸಂಶಯ ಅಧಿಕಾರಿಗಳಿಗೆ ಬಂದಾಗ ಗೌರ್ಮೆಂಟ್ ಫಂಕ್ಷನಿಂಗ್ನಲ್ಲಿ ತೊಂದರೆ ಆಗೋದಿಲ್ಲ ಅಂತೀರಾ? ಅಧಿಕಾರಿಗಳು ಸರ್ಕಾರ ನಡೆಸೋದು ಬರೀ ಅಧಿಕಾರಿಗಳಲ್ಲ, ಮಂತ್ರಿಗಳು ನಡೆಸ್ತಾರೆ, ಮುಖ್ಯಮಂತ್ರಿಗಳು ನಡೆಸ್ತಾರೆ, ಉಪಮುಖ್ಯಮಂತ್ರಿಗಳು ನಡೆಸ್ತಾರೆ. ಸೊ ಅಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗದೆ ಇದ್ದಾಗ ಇದು ದೊಡ್ಡ ವಿಷಯ ಅಲ್ಲ ಅಂತ ಅನಿಸ್ತಾ ಇದೆ. ನಮ್ಮಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಭಾಳಷ್ಟು ಮಿನಿಸ್ಟರ್ಸು, ದೇ ಆರ್ ಡೂಯಿಂಗ್ ವಂಡರ್ಫುಲ್ ವರ್ಕ್. ಈಗ ನಾವು ನೋಡಿ, 2013ರಿಂದ 2018 ತನಕದ ಸಿದ್ದರಾಮಯ್ಯನವರ ಸರ್ಕಾರವನ್ನು ನೋಡಿದ್ದೀರಿ, ಈ ಸರ್ಕಾರವನ್ನು ನೋಡ್ತಾ ಇದ್ದೀರಿ, ಕಂಪೇರ್ ಮಾಡಿ ಹೇಳಿ ನನಗೆ. ಕಂಪ್ಯಾರಿಸನ್ ಅಂದರೆ ಆ ಸರ್ಕಾರದಲ್ಲೂ ನೋಡಿದ್ದೀವಿ. ನಮ್ಮಲ್ಲಿ ಏನಾಗಿದೆ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಪ್ರೋಗ್ರೆಸ್ ಎಲ್ಲಾದರೂ ಕುಂಠಿತ ಆದರೆ, ಈಗ ನಾವು ಸರ್ಕಾರ ಅಧಿಕಾರಕ್ಕೆ ಬಂದಿದ್ದು 2023ರಲ್ಲಿ, ನಾವು ಈ ಸ್ಟಾರ್ಟಪ್ ಎಕೋಸಿಸ್ಟಮಲ್ಲಿ ಇಡೀ ಪ್ರಪಂಚದಲ್ಲಿ 23ನೇ ಸ್ಥಾನ. ಇವತ್ತು ನಾವು 5ನೇ ಸ್ಥಾನಕ್ಕೆ ಬಂದಿದ್ದೇವೆ. ಇಡೀ FDI ಬರ್ತಾ ಇದೆಯಲ್ಲ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಟು ದಿ ಕಂಟ್ರಿ, ಭಾರತ ದೇಶಕ್ಕೆ, ಅದರಲ್ಲಿ 26.11 ಕರ್ನಾಟಕ ರಾಜ್ಯಕ್ಕೆ ಬಂದಿದೆ ಈ ವರ್ಷ. ಸೊ ವಿ ಆರ್ ಪ್ರೋಗ್ರೆಸ್ಸಿಂಗ್. ಸೊ ಸರ್ಕಾರದ ಫಂಕ್ಷನಿಂಗ್ ಸರಿ ಇಲ್ಲದೆ ಇದ್ದರೆ, ಸ್ಟೇಬಿಲಿಟಿ ಇಲ್ಲದೆ ಇದ್ದರೆ ಇದು ಬರೋಕ್ಕೆ ಸಾಧ್ಯ ಇಲ್ಲ, ಪ್ರೋಗ್ರೆಸ್ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ರಾಜಕಾರಣ ನಡೀತದೆ. ಏನೇನು ತೀರ್ಮಾನ ಆಗಬೇಕು ಪಾರ್ಟಿ ಹೈಕಮಾಂಡ್ ಅವರು ಆ ಟೈಮಲ್ಲಿ ಎಲ್ಲರಿಗೂ ಚರ್ಚೆ ಮಾಡ್ತಾರೆ. ಸೊ ಅವರು ಇಬ್ಬರು ಭಾಳ ಗೌರವದಿಂದ ಹೇಳ್ಕೊಂಡಿದ್ದಾರೆ, ಅಲ್ಲಿ ಏನು ಹೇಳ್ತಾರೆ ಮಾಡ್ತೀವಿ ಅಂತ ಹೇಳೋವರೆಗೂ ಇವರು ಅವ್ರವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಅವ್ರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ, ಇವರು ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾರೆ. ನಾಳೆ ದಿವಸ ನಾಯಕತ್ವ ಬದಲಾವಣೆ ಬಂದರೆ ಶಾಸಕರ ಅಭಿಪ್ರಾಯ ಕೇಳ್ತಾರೆ? ಅದು ಗೊತ್ತಿಲ್ಲ. ಕೇಳ್ತಾರೆ ಸರ್? ಇಲ್ಲ, ಗೊತ್ತಿಲ್ಲ. ಓಕೆ, ಗೊತ್ತಿಲ್ಲ. ಏನೇ ಆಗಲಿ ನಾಳೆ ಈವನ್ ಮೆಜಾರಿಟಿ ಆಫ್ ದಿ MLAs ಏನು ಹೇಳಿದ್ದಾರೆ, ಪಾರ್ಟಿ ಹೈಕಮಾಂಡ್ ಏನು ಡಿಸಿಷನ್ ತಗೋತಾರೆ ನಾವು ಮಾಡೋಣ ಅಂತ. ಸೊ ಅಷ್ಟರಲ್ಲಿ ಮುಖ್ಯಮಂತ್ರಿಗಳು ನಮಗೆ ಭಾಳ ಅವೈಲಬಲ್ ಇದ್ದಾರೆ.
ಸಂಪರ್ಕದಲ್ಲಿದ್ದಾರೆ, ಎಲ್ಲ ಶಾಸಕರ ಜೊತೆಗೆ ಕೆಲಸ ಕಾರ್ಯಗಳಾಗ್ತಾ ಇದ್ದಾವೆ, ಉಪಮುಖ್ಯಮಂತ್ರಿಗಳು ಇದ್ದಾರೆ. ಸೊ ನಮಗೆ ಯಾವುದು ಆ ಥರ ಇದು ಅನಿಸ್ತಾ ಇಲ್ಲ. ಓಕೆ. ಸೊ ಫಂಕ್ಷನಿಂಗ್ ಇಸ್ ಸ್ಮೂತ್. KN ರಾಜಣ್ಣ ಮಾಜಿ ಸಚಿವರು ಅವ್ರು ಹೇಳಿದ್ರು, ಹಿಂದಿನ ಟರ್ಮ್ನಲ್ಲಿದ್ದ ಸಿದ್ದರಾಮಯ್ಯ ಎಲ್ಲಿ ಕಳೆದು ಹೋಗ್ಬಿಟ್ಟಿದ್ದಾರೆ, ಅವ್ರು ಎದುರಿಗೆ ಕೇಳಿದ್ದೀನಿ, ನಾನು ಏನಾಗಿ ಹೋಗಿದ್ದೀರಿ ನೀವು ಅಂತ ಕೇಳಿದ್ದೀನಿ ಅಂತಾರೆ. ರಾಜಣ್ಣ ಅವರು ನೋಡಿರುವಂಥ ಬದಲಾವಣೆ, ಅವರು ಗಮನಿಸಿರುವ ಬದಲಾವಣೆ ರಿಜ್ವಾನ್ ಅರ್ಷದ್ ಅವರು ಗಮನಿಸಿದಾರ ಅಂತ ನನ್ನ ಪ್ರಶ್ನೆ. ರಾಜಣ್ಣ ಅವರು ಯಾವಾಗಲೂ ಸ್ವಲ್ಪ ಇಮೋಷ್ನಲ್ ಆಗಿ ಮಾತನಾಡ್ತಕ್ಕಂಥವ್ರು, ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತಾಡ್ತಾರೆ. ಸ್ಟ್ರೇಟ್ ಫಾರ್ವರ್ಡ್ ಆ್ಯಂಡ್ ಇಮೋಷ್ನಲ್. ಓಕೆ. ಸೊ ಅವ್ರು ಹೇಳ್ತಕ್ಕಂಥ ಯಾವ ರೀತಿಯಲ್ಲಿ ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಆ್ಯಸ್ ಎ MLA, ಆ್ಯಸ್ ಎ ಪಾರ್ಟಿ ವರ್ಕರ್ ಅಥವಾ ಆ್ಯಸ್ ಎ ಸಿಟಿಸನ್, ಓಕೆ, ನಾನು ಮುಖ್ಯಮಂತ್ರಿಗಳ ನೀವು ದಿನನಿತ್ಯ ಕಾರ್ಯಕ್ರಮಗಳು ನೋಡಿ, ಬೆಳಗಿಂದ ರಾತ್ರಿ ಏನು ಕೆಲಸ ಮಾಡ್ತಾ ಇದ್ದಾರೆ, ಕಂಪ್ಲೀಟ್ ಅಡ್ಮಿನಿಸ್ಟ್ರೇಟಿವ್ ಕೆಲಸ ಮಾಡ್ತಾ ಇದ್ದಾರೆ. ಉಪಮುಖ್ಯಮಂತ್ರಿಗಳದ್ದು ನೋಡಿ, ಶೆಡ್ಯೂಲ್ ನೋಡಿ, ಕಂಪ್ಲೀಟ್ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ನಮಗೇನೋ ಆ ಥರ ಕಾಣ್ತಾ ಇಲ್ಲ. ಹೌದು, ಆ 2013ರಿಂದ 2018 ಇರ್ತಕ್ಕಂಥ ವಾತಾವರಣ ಬೇರೆ ಇರ್ಬೋದು, ಚಾಲೆಂಜಸ್ ಬೇರೆ ಇರ್ಬೋದು, ಇಲ್ಲ ಇವತ್ತು ಸ್ವಲ್ಪ ಬೇರೆ ಇರ್ಬೋದು ಪರಿಸ್ಥಿತಿ. ಅವರು ಅಡ್ಮಿನಿಸ್ಟ್ರೇಷನ್ನಲ್ಲಿ ಇವತ್ತು ಕೂಡ ಸಿದ್ದರಾಮಯ್ಯನವರು ಒನ್ ಆಫ್ ದಿ ಬೆಸ್ಟ್ ಅಡ್ಮಿನಿಸ್ಟ್ರೇಟರ್ ಇನ್ ದಿ ಕಂಟ್ರಿ ಅಂತ ನಾವು ಹೇಳ್ಬೋದು. ಸೊ ಇವತ್ತು ಅದೇ ರೆಕಾರ್ಡ್ ಇಟ್ಕೊಂಡಿದ್ದಾರೆ. ಓಕೆ ಅಲ್ವಾ? ಓಕೆ, ಅಡ್ಮಿನಿಸ್ಟ್ರೇಷನ್ ಆಯಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.